ಹಿಂದಿನ ಭಾಗದಲ್ಲಿ ಮನೆ ಕೆಲ್ಸಕ್ಕೆ ಬಂದಿರೋ ರಾಜಿಗೆ ಮಂಜುನಾಥ್ ಮತ್ತೆ ಕೀರ್ತಿ ನಡುವೆ ಏನೋ ನಡೀತಾ ಇದೆ ಅನ್ನೋ ಡೌಟ್ ಶುರುವಾಗತ್ತೆ. ಮುಂದೆ ಏನಾಗುತ್ತೆ? ರಾಜಿ ಪ್ರಿಯಾಂಕನ ಹತ್ರ ಹೇಳ್ಕೋತಾಳ? ಪ್ರಿಯಾಂಕಾ ಅದನ್ನ ನಂಬ್ತಾಳ? ಸ್ಟೋರಿ ಮುಂದೆ ಏನೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಪ್ರಿಯಾಂಕಾ ಫೋನ್ ಮಾಡ್ತಿದ್ದಾಳೆ. ಹಲೋ ಮಂಜು, ಏನ್ ಮಾಡ್ತಿದ್ದೀರಾ? ಆಯ್ತಾ ತಿಂಡಿ? ಹಾ ಪ್ರಿಯಾಂಕಾ, ಇವಾಗಷ್ಟೇ ತಿಂಡಿ ತಿಂದ್ಬಿಟ್ಟು ಇನ್ನೇನು ಆಫೀಸಿಗೆ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೆ. ಆಫೀಸಿಗ? ಅಲ್ಲ ಮಂಜು, ಇವತ್ತು ಸಂಡೇ ಅಲ್ವಾ? ನಿಮಗೆ ಆಫೀಸ್ ಲೀವ್ ಇಲ್ವಾ? ಆ ಆ, ಹಾ ಅದು ಪ್ರಿಯಾಂಕಾ, ಆಫೀಸು ಲೀವ್ ಇತ್ತು. ಬಟ್ ಏನೋ ಬೇರೆ ಕೆಲಸ ಇದೆ ಅಂತ ನಮ್ಮ ಬಾಸು ನನ್ನ ಕರೆದಿದ್ದಾರೆ, ಹಾಗಾಗಿ ಹೋಗಬೇಕು. ಓ ಹೌದಾ ಮಂಜು, ಇವತ್ತು ಹೇಗೂ ಸಂಡೇ ಅಲ್ವಾ, ಹಾಗಾಗಿ ನೀವು ಇಲ್ಲಿಗೆ ಬರ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಕೆಲಸ ಇದೆಯಾ ನಿಮಗೆ? ಹೌದು ಪ್ರಿಯಾಂಕಾ, ತುಂಬ ಕೆಲಸ. ಆಫೀಸಲ್ಲಿ ಮೂರೊತ್ತು ಕೆಲಸ ಮಾಡಿ ಮಾಡಿ ನನಗಂತೂ ಸಾಕಾಗುತ್ತೆ. ಆದರೂ ಏನು ಮಾಡೋದು ಹೇಳು, ಬಾಸೇ ಕರೆದಾಗ ಹೋಗದೆ ಇರೋದಕ್ಕಾಗತ್ತಾ? ಹಾಗಾಗಿ ಬರೋದಕ್ಕಾಗಲ್ಲ. ಸಾರಿ, ನಾನು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಬಟ್ ಏನು ಮಾಡಲಿ, ಬರೋಕ್ಕೆ ಟೈಮೇ ಇಲ್ಲ, ಹಾಗಾಗಿ ಬರೋದಕ್ಕಾಗಲ್ಲ. ಮಂಜು, ಯಾಕೋ ನಿಮ್ಮನ್ನು ತುಂಬಾ ನೋಡಬೇಕು ಅನ್ನಿಸ್ತಿದೆ. ನೀವು ಇವತ್ತು ಕೆಲಸ ಮುಗಿಸ್ಕೊಂಡು ಹೀಗೆ ಇಲ್ಲಿಗೆ ಬಂದ್ಬಿಡಿ. ನೈಟ್ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಡೈರೆಕ್ಟಾಗಿ ಆಫೀಸಿಗೆ ಹೋಗೋರಂತೆ. ಅಯ್ಯಯ್ಯೋ, ಇದೇನಿದು, ಇವಳು ಫೋನು ಇಡ್ತಾ ಇಲ್ಲ. ಕೀರ್ತಿ ಬೇರೆ ಫೋನ್ ಮಾಡ್ತಾ ಇದ್ದಾಳೆ. ಕೀರ್ತಿನ ಮೀಟ್ ಆಗಬೇಕು. ಅದು ಅಲ್ಲದೆ ಇವಳೇನು ಸಡನ್ನಾಗಿ ನೈಟ್ ಇಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾಳೆ. ಅಲ್ಲ, ನನಗೆ ಆಫೀಸೇ ಇಲ್ಲ, ಆಫೀಸ್ ಇದೆ ಅಂತ ಸುಳ್ಳು ಹೇಳಿದ್ದೀನಿ. ಹೀಗಿರುವಾಗ ನೈಟ್ ಅಲ್ಲಿಗೆ ಹೋದರೆ ನಾನು ಕೀರ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ? ಬೇಡ, ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿಬಿಡ್ಬೇಕು. ಹಲೋ ಮಂಜು, ಕೇಳಿಸ್ತಾ ಇದ್ಯಾ? ಮಾತಾಡಿ, ಯಾಕೆ ಸುಮ್ಮನಾಗ್ಬಿಟ್ರಿ? ಬರ್ತೀರಾ ತಾನೇ? ಹಲೋ, ಪ್ರಿಯಾಂಕಾ, ಕೇಳಿಸ್ತಾ ಇದೆ. ಸಾರಿ ಪ್ರಿಯಾಂಕಾ, ನೈಟ್ ಬರೋದಕ್ಕಾಗಲ್ಲ. ನನಗಂತೂ ಕೆಲಸ ಮಾಡಿ ತುಂಬಾ ಸುಸ್ತಾಗಿರುತ್ತೆ. ಬಂದು ಮನೇಲಿ ಮಲ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನು ಅಷ್ಟು ದೂರ ಬರೋಕ್ಕಾಗುತ್ತಾ ಹೇಳು? ನೋಡು, ಇನ್ನೊಂದು ಸಾರಿ ನೆಕ್ಸ್ಟ್ ವೀಕಲ್ಲಿ ಹೇಗಾದರೂ ಲೀವ್ ತಗೊಂಡು ಬರ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ. ಹೇಗೂ ತವ್ರ ಮನೆಗೆ ಇವಾಗ ಹೋಗಿದ್ಯಾ, ಒಂದು ಸ್ವಲ್ಪ ದಿನ ಆರಾಮಾಗಿದ್ಬಾ. ಅದು ಅದು ಹಾಗಲ್ಲ ಮಂಜು, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಓಕೆ ಸರಿ ಪ್ರಿಯಾಂಕಾ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ ಆಯಿತಾ? ನಾನು ನೈಟ್ ಕಾಲ್ ಮಾಡ್ತೀನಿ. ಬಾಯ್. ಹಲೋ ಹಲೋ ಮಂಜು, ಅಯ್ಯೋ ಛೇ, ಫೋನೇ ಇಟ್ಬಿಟ್ರಲ್ಲ. ಪಾಪ, ವಾರ ಪೂರ್ತಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅನ್ಸುತ್ತೆ. ಅವ್ರಿಗಂತೂ ಯಾಕಾದರೂ ಆಫೀಸಿಗೆ ಹೋಗ್ತಿದ್ದೀನೋ ಅನ್ನಿಸ್ತಿರತ್ತೆ. ಅದು ಅಲ್ಲದೆ ನಾನು ಈ ಕಡೆ ಬಂದೆ. ಮನೆ ಕೆಲಸ, ಅಡುಗೆ, ತಿಂಡಿ, ಊಟ ಎಲ್ಲನೂ ಅವರೇ ನೋಡ್ಕೋಬೇಕು. ಕೆಲ್ಸಕ್ಕೂ ಹೋಗ್ತಾ ಮನೆ ಜವಾಬ್ದಾರಿನೂ ಹೇಗೆ ತಾನೇ ನೋಡ್ಕೋತಾರೆ. ಪಾಪ ನನ್ನ ಗಂಡ ಹೇಗಿದ್ದಾರೋ ಏನೋ, ಅವ್ರ ಆರೋಗ್ಯದ ಕಡೆನೂ ಗಮನ ಕೊಡಲ್ಲ. ಹೀಗೆ ಸುಸ್ತಾದ್ರೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡೋದೇ ಇಲ್ಲ. ಛೇ, ಪಾಪ ತವ್ರ ಮನೇಲಿರೋ ಪ್ರಿಯಾಂಕಂಗೆ ಹೇಗೆ ಗೊತ್ತಾಗತ್ತೆ ಗಂಡ ಅಲ್ಲೇನು ಮಾಡ್ತಿದ್ದಾನೆ ಅಂತ? ಮಂಜುನಾಥ್ ಮತ್ತೆ ಕೀರ್ತಿ ಜೊತೆ ಸೇರಿ ರಂಗಿನ ಆಟ ಆಡ್ತಾ ಇರೋದು ಪ್ರಿಯಾಂಕಂಗೆ ಗೊತ್ತೇ ಇರೋದಿಲ್ಲ. ಮಂಜುನಾಥ್ ಏನು ಹೇಳ್ತಾನೋ ಅದೇ ನಿಜ ಅಂತ ನಂಬ್ಕೊಂಡು, ಪಾಪ ಅವನ ಮಾತಿಗೆ ನಿಜ ಅಂತ ನಂಬ್ಕೊಂಡವಳು ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಪ್ರಿಯಾಂಕಾ, ನೀನು ಇಷ್ಟೊತ್ತಲ್ಲಿ? ನೀವಿಬ್ರು? ಅಲ್ಲ ಪ್ರಿಯಾಂಕಾ. ಅಯ್ಯೋ, ಯಾಕೆ ಮಂಜು, ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ನಾವೇ ಬಂದಿರೋದು, ಬೇರೆ ದರೋಡೆ ಮಾಡೋರು ಯಾರು ಬಂದಿಲ್ಲ ನಿಮ್ಮ ಮನೆಗೆ. ಏ ಅದು ಹಾಗಲ್ಲ ಪ್ರಿಯಾಂಕಾ. ಅಲ್ಲ, ಇಂಥ ಟೈಮಲ್ಲಿ ಇಷ್ಟು ರಾತ್ರಿಲಿ ನೀವಿಬ್ರೇ ಯಾಕೆ ಬರೋದಕ್ಕೆ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ. ಇನ್ನೇನ್ ಮತ್ತೆ, ನೀವು ಕೆಲಸ ಅಂತ ಸರಿಯಾಗಿ ಊಟ ತಿಂಡಿ ಮಾಡ್ತಿದ್ದೀರೋ ಇಲ್ವೋ? ನನಗೊಂದು ಫೋನು ಕರೆಕ್ಟಾಗಿ ಮಾಡ್ತಿಲ್ಲ. ನೀವು ಹೀಗೆ ತುಂಬಾ ಟೆನ್ಷನ್ ತಗೊಂಡು ಕೆಲಸ ಮಾಡಿ ಆಮೇಲೆ ಆರೋಗ್ಯ ಹಾಳಾದ್ರೆ ನಾನು ಏನು ಮಾಡಲಿ ಹೇಳಿ? ಅದು ಅಲ್ಲದೆ ನಾವು ಅಮ್ಮನ ಮನೆಗೆ ಹೋಗಿ ಸುಮಾರು 20 ದಿನದ ಮೇಲಾಯ್ತು. ನಿಮಗೂ ಬರೋದಕ್ಕಾಗಿಲ್ಲ, ನಾನು ಈ ಕಡೆ ಬಂದಿಲ್ಲ. ನೀವೊಬ್ಬರೇ ಏನು ಅಂತ ಮಾಡ್ಕೋತೀರಾ? ನನಗೆ, ನನ್ನ ಮಗಳಿಗೆ ನೀವು ತುಂಬ ನೆನಪಾಗ್ತಾ ಇದ್ರಿ. ಹಾಗಾಗಿ ನಾನು ಸಡನ್ ಆಗಿ ಅಮ್ಮಂಗೆ ಹೇಳಿಬಿಟ್ಟು ಬಂದ್ಬಿಟ್ಟೆ. ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ಆದರೆ ಸರ್ಪ್ರೈಸ್ ಆಗಿರಲಿ ಅಂತ ಹಾಗೆ ಬಂದೆ.
ಅಯ್ಯಯ್ಯೋ, ಇದೇನಿದು? ಒಳಗೆ ನೋಡಿದ್ರೆ ಕೀರ್ತಿ ಇದ್ದಾಳೆ, ಇವಳು ನೋಡಿದ್ರೆ ದಿಢೀರಂತ ಮನೆ ಮುಂದೆ ಪ್ರತ್ಯಕ್ಷ ಆಗಿದ್ದಾಳೆ. ಇವಳೇನಾದರೂ ಒಳಗೆ ಬಂದರೆ ಕೀರ್ತಿ ನೋಡಿದ್ರೆ ಮುಗೀತು ನನ್ನ ಕತೆ. ಅಲ್ಲಿಗೆ ನನ್ನ ನನ್ನ ಮುಗಿಸೇ ಬಿಡ್ತಾಳೆ ಅಷ್ಟೇ. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಹೇಗಾದರೂ ಮಾಡಿ ಇವಳು ಇಲ್ಲೇ ಇರೋ ಹಾಗೆ ಮಾಡಬೇಕು. ಮೊದಲು ಕೀರ್ತಿನ ಮನೆಯಿಂದ ಕಳಿಸ್ಬೇಕು. ಹೇಗೆ? ರೀ, ಯಾಕ್ರಿ? ನಾವಿಬ್ರು ಬಂದಿದ್ ನಿಮಗೆ ಖುಷಿ ಆಗಿಲ್ವಾ? ಹೇಗೆ? ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ರಿ. ಏನಾಯ್ತು? ಆ ಆ ಅದೇನಿಲ್ಲ ಪ್ರಿಯಾಂಕಾ, ನೋಡು, ನೀನು ಒಳಗೆ ಬರಬೇಡ, ಅಲ್ಲೇ ನಿಂತ್ಕೊಳ್ಳಿ ಇಬ್ರು. ಏನು? ಒಳಗ್ ಬರ್ಬಾರ್ದಾ? ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನಾವಿಬ್ರು ಯಾಕೆ ಒಳಗ್ ಬರ್ಬಾರ್ದು? ಯಾಕೆ? ನಾವು ಬಂದಿದ್ ನಿಮ್ಗೆ ಇಷ್ಟ ಆಗಿಲ್ವಾ? ಅಯ್ಯೋ, ಹಾಗಲ್ಲ ಕಣೆ ದಡ್ಡಿ. ತುಂಬ ದಿನ ಆದಮೇಲೆ ನನ್ನ ಮಗಳು, ನನ್ನ ಮುದ್ದಿನ ಹೆಂಡತಿ ವಾಪಸ್ ಮನೆಗೆ ಬರ್ತಾ ಇದ್ದೀರಾ. ನೀವು ತವ್ರ ಮನೆಗೆ ಹೋದಾಗ ಅಕ್ಕಪಕ್ಕ ಮನೆಯವರೆಲ್ಲ ನೋಡಿ ಎಷ್ಟು ದೃಷ್ಟಿ ಮಾಡಿರ್ತಾರೆ ಹೇಳೋ. ಅದಕ್ಕೆ ಮೊದಲು ನಿಮ್ಮಿಬ್ರಿಗೂ ದೃಷ್ಟಿ ತೆಗಿತೀನಿ, ಆರತಿ ಮಾಡಿಬಿಡ್ತೀನಿ, ಆಮೇಲೆ ಒಳಗೆ ಬನ್ನಿ. ಅಲ್ಲಿವರೆಗೂ ಅಲ್ಲೇ ನಿಂತ್ಕೊಳ್ಳಿ. ಓಹೋ, ಅದಕ್ಕ. ಸರಿ, ಹಾಗಾದ್ರೆ ನಾವಿಲ್ಲೇ ನಿಂತ್ಕೊಳ್ತೀವಿ. ಬೇಗ ಹೋಗಿ ತಗೊಂಡ್ ಬನ್ನಿ. ಸರಿ, ನಾನು ಇವಾಗಲೇ ಬರ್ತೀನಿ. ನಾನು ಬರೋವರೆಗೂ ಒಳಗೆ ಮಾತ್ರ ಬರಬಾರ್ದು, ಆಯ್ತಾ? ಹೇ ಬೇಬಿ, ಯಾರ ಹತ್ರ ಮಾತಾಡ್ತಿದ್ರಿ ಇಷ್ಟೊತ್ತಿಗೆ? ಅದು ಅಯ್ಯಯ್ಯೋ ಕೀರ್ತಿ, ಸ್ವಲ್ಪ ಮೆಲ್ಲಗೆ ಮಾತಾಡು. ಪ್ರಿಯಾಂಕಾ ಬಂದಿದ್ದಾಳೆ ಕಣೆ. ಅವಳೇನಾದರೂ ನಿನ್ನ ಇಲ್ಲಿ ನೋಡಿದ್ರೆ ಮುಗೀತು ನಮ್ಮಿಬ್ರ ಕತೆ. ಏನು? ಏನು ಹೇಳ್ತಿದ್ದೀರಾ ನೀವು? ಪ್ರಿಯಾಂಕಾ ಬಂದಿದಾರ? ಅಲ್ಲ ಅಲ್ಲ ಮಂಜು, ಅವರು ತವ್ರ ಮನೆಗೆ ಹೋಗಿದ್ದಾರೆ. ಬರೋದು ಸ್ವಲ್ಪ ದಿನ ಲೇಟ್ ಅಂತ ಹೇಳಿದ್ರಿ. ಹಾಗಾಗಿನೇ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಮನೇಲೇ ಇರ್ತಾ ಇದ್ದೆ. ಅಯ್ಯೋ, ನನಗೇನು ಕನ್ಸು ಬಿದ್ದಿರತ್ತಾ ಹೇಳು? ಅವಳು ಸಡನ್ ಆಗಿ ಬರ್ತಾಳೆ ಅಂತ, ಅವಳು ಅಲ್ಲೇ ಇರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಅವಳು ನೋಡಿದ್ರೆ ದಿಢೀರಂತ ನನಗೂ ಒಂದು ಮಾತು ಹೇಳ್ದೇನೆ ಸರ್ಪ್ರೈಸ್ ಅಂತ ಬಂದು ಮನೆ ಎದುರಿಗೆ ನಿಂತ್ಕೊಂಡಿದ್ದಾಳೆ. ಅವಳೇನಾದರೂ ನಮ್ಮಿಬ್ರನ್ನ ನೋಡಿದ್ರೆ ಸತ್ಯವಾಗ್ಲೂ ನಮ್ಮಿಬ್ರನ್ನು ಬದುಕೋದಕ್ಕೆ ಬಿಡಲ್ಲ ಅನ್ಸುತ್ತೆ. ನೋಡು, ಅವಳು ನೋಡಿದ್ರೆ ನನ್ನಿಂದ ದೂರ ಆಗ್ಬಿಡ್ತಾಳೆ. ಅದಕ್ಕೆ ಹೇಳ್ತಿರೋದು, ಅವಳಿಗೆ ಗೊತ್ತಾಗ್ದಿದ್ದಾಗೆ ಹೇಗಾದರೂ ಮಾಡಿ ಹಿಂದೆ ಬಾಗ್ಲಿಂದ ಮೊದಲು ಇಲ್ಲಿಂದ ಹೊರಡು. ಮಂಜು, ಮಂಜು, ಎಷ್ಟೊತ್ತು? ನಾವು ಒಳಗ್ ಬರ್ಬೇಕಾ ಬೇಡ್ವಾ? ಆ ಇಲ್ಲ, ಹುಡುಕ್ತಾ ಇದ್ದೀನಿ. ಒಂದ್ ನಿಮಿಷ ವೆಯ್ಟ್ ಮಾಡು. ಕೀರ್ತಿ, ಮೊದಲು ನೀನು ಹಿಂದ್ಗಡೆ ಬಾಗ್ಲಿಂದ ಹೊರಟೋಗು. ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನೋಡು, ನಾನು ನಾಳೆ ಸಿಗ್ತೀನಿ ನಿನಗೆ, ಸರಿನಾ? ಅಬ್ಬಾ, ಪುಣ್ಯ, ಬಚಾವಾದೆ. ಕೀರ್ತಿ ನನ್ನ ಜೊತೆ ಇರೋದು ಪ್ರಿಯಾಂಕಾ ನೋಡಿದಿದ್ರೆ ಕುಳಿಗಾಲನೇ ಇರಲಿಲ್ಲ ಅನ್ಸುತ್ತೆ. ಅಬ್ಬಾ, ಎಷ್ಟೊತ್ತು ಮಾಡ್ತೀರಾ? ಇಲ್ಲಂತೂ ತುಂಬಾ ಚಳಿ ಆಗ್ತಿದೆ. ಪಾಪ, ನನ್ನ ಮಗಳಿಗೆ ಬೇರೆ ಚಳಿ ಆಗ್ತಿದೆ. ಬೇಗ ಬೇಗ ದೃಷ್ಟಿ ತೆಗೀರಿ, ಒಳಗೋಗೋಣ. ಹಾ ಕಣೆ, ನನ್ನ ಮುದ್ದಿನ ಹೆಂಡತಿಗೆ, ನನ್ನ ಮುದ್ದಿನ ಮಗಳಿಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಹಾದಿ ಕಣ್ಣು, ಬೀದಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನನ್ನ ಕಣ್ಣು, ಮನೆಯವ್ರ ಕಣ್ಣು, ಎಲ್ಲರ ಕಣ್ಣು ಹೊಟಾರ್ ಹೋಗ್ಲಿ. ತೂತು ಅನ್ನಿ. ಮಂಜುನಾಥ್ ಜೊತೆ ಕೀರ್ತಿ ಆ ಮನೇಲಿದ್ದಾಳೆ ಅಂತ ಪ್ರಿಯಾಂಕಂಗ್ ಗೊತ್ತಾದ್ರೆ ದೊಡ್ಡ ಇಶ್ಯೂನೇ ಆಗುತ್ತೆ ಅಂತ ಮಂಜುನಾಥ್ ಏನೇನೋ ಹರಸಾಹಸ ಮಾಡಿ ಅಂತೂ ಕೀರ್ತಿನ ಆ ಮನೆಯಿಂದ ಹೊರ ಕಳಿಸ್ತಾನೆ. ಆಮೇಲೆ ತನ್ನ ಹೆಂಡತಿಗೆ ಬಂದು ನೆಪ ಹೇಳಿ ಒಳ ಕರ್ಕೋತಾನೆ. ಅರೆ ಪ್ರಿಯಾಂಕಾ ಅಮ್ಮೋರು, ನೀವೇನು ಬಂದ್ಬಿಟ್ಟಿದ್ದೀರಾ? ನಾನು ಆ ಮನೆ ಈ ಮನೆ ಎಲ್ಲ ಕೆಲಸ ಮುಗಿಸಿ ಈ ಮನೆ ಕೆಲಸ ಮಾಡೋಣ ಅಂತ ಬಂದೆ. ಬರೋ ಅಷ್ಟರಲ್ಲೇ ಸ್ವಲ್ಪ ಲೇಟ್ ಆಯ್ತು. ಯಜಮಾನ್ರು ಇರ್ತಾರೋ ಇರಲ್ವೋ ಅಂತ ನೆನ್ಪು ಮಾಡ್ಕೊಳ್ತಾ ಬರ್ತಾ ಇದ್ದೆ. ನೀವೇ ಇದ್ದೀರಾ. ಅಲ್ಲ ಕಣೆ ರಾಜಿ, ಇಷ್ಟೊತ್ತಿಗೆ ಬಂದ್ರೆ ಯಾರಾದ್ರೂ ಇರ್ತಾರೇನೆ? ಕೆಲ್ಸಕ್ಕೆ ಹೋಗೋರು ಹೋಗಿರ್ತಾರೆ ತಾನೆ? ನಿಜ ಅಮ್ಮೋರೆ, ಆದ್ರೆ ನಿಮ್ ಪಕ್ಕದ ಮನೇಲಿ ತುಂಬಾನೇ ಕೆಲಸ ಇತ್ತು. ಹಾಗಾಗಿ ಅಲ್ಲೆಲ್ಲ ಕೆಲಸ ಮುಗಿಸ್ ಬರೋ ಅಷ್ಟರಲ್ಲಿ ಇಲ್ಲಿ ಲೇಟ್ ಆಗ್ಬಿಡ್ತು ಅಮ್ಮೋರೆ. ನಾನು ಯಜಮಾನ್ರು ಇರ್ತಾರೋ ಇರಲ್ವೋ ಅಂತ ಯೋಚನೆ ಮಾಡ್ಕೊಂಡೇ ಬಂದೆ. ಇದ್ರೆ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ, ಇಲ್ಲ ಅಂದ್ರೆ ನಾಳೆ ಬಂದ್ ಮಾಡ್ತೀನಿ ಅಂತ. ನೀವು ನೋಡಿದ್ರೆ ನೀವೇ ಇದ್ದೀರಾ. ಆ ಕಣೆ ರಾಜಿ, ಮಂಜು ಅವರು ಅವಾಗ್ಲೇ ಆಫೀಸಿಗೆ ಹೋಗಿದ್ದಾರೆ. ನಾನು ತವ್ರ ಮನೆಗೆ ಹೋಗಿದ್ನಲ್ವಾ, ಸ್ವಲ್ಪ ದಿನ ಇದ್ದಿದ್ ಸಾಕು ಅಂತ ನನ್ನ ಗಂಡನ ನೆನ್ಪು ತುಂಬಾ ಆಯ್ತು, ಅದಕ್ಕೆ ಬಂದೆ. ಅದು ಅಲ್ದೇನೆ ಪಾಪ ಆಫೀಸಿಗೆ ಹೋಗ್ತಾ ಮನೇಲಿ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದು ಅಲ್ದೇನೆ ವೀಕ್ಲಿ ಫುಲ್ ಕೆಲಸ ಇರುತ್ತೆ. ಭಾನುವಾರ ಕೂಡ ರಜೆ ಇಲ್ಲ ಅಲ್ವಾ, ಅವ್ರಿಗೆ ತುಂಬಾ ಸುಸ್ತಾಗಿರತ್ತೆ ಅಂತ ನಾನೇ ಬಂದ್ಬಿಟ್ಟೆ ಕಣೆ. ಏನು, ಭಾನುವಾರನೂ ಆಫೀಸ್ ಇರತ್ತಾ? ಹಾ ಕಣೆ, ಅವ್ರ ಬಾಸು ತುಂಬಾ ಸ್ಟ್ರಿಕ್ಟ್ ಅಂತೆ. ಅದು ಅಲ್ದೇನೆ ಇವಾಗೇನೋ ಕೆಲಸ ಜಾಸ್ತಿ ಇದೆಯಂತೆ. ಹಾಗಾಗಿ ಭಾನುವಾರನೂ ಕೆಲಸ ಇರುತ್ತೆ ಅಂತ ಭಾನುವಾರನೂ ಕೆಲ್ಸಕ್ಕೆ ಹೋಗಿದ್ದಾರೆ. ಪಾಪ ನನ್ನ ಗಂಡಂಗೆ ದಿನಾಲು ಡ್ಯೂಟಿಗೆ ಹೋಗಿ ಹೋಗಿ ತುಂಬಾನೇ ಸುಸ್ತಾಗ್ಬಿಟ್ಟಿದ್ದಾರೆ ಕಣೆ. ಅಯ್ಯೋ ಪ್ರಿಯಾಂಕಮ್ಮೋರೆ, ನೀವು ತಪ್ಪು ತಿಳ್ಕೊಂಡಿದ್ರ. ನೀವ್ ಅಂದ್ಕೊಂಡಿರೋ ಹಾಗೆ ನಿಮ್ ಗಂಡಂಗೆ ಭಾನುವಾರ ಏನ್ ಡ್ಯೂಟಿ ಇರ್ಲಿಲ್ಲ, ಅವರು ಮನೇಲೇ ಇದ್ರು. ರಾಜಿ ಹೇಳಿರೋ ಮಾತು ಕೇಳಿ ಪ್ರಿಯಾಂಕಂಗೆ ತುಂಬಾನೇ ಶಾಕ್ ಆಗಿದೆ. ಮುಂದೆ
ಏನಾಗುತ್ತೆ? ಇರೋ ವಿಷಯನ ರಾಜಿ ಹೇಳ್ತಾಳಾ? ಪ್ರಿಯಾಂಕಾ ಅದನ್ನ ನಂಬ್ತಾಳಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.